ಆಳ ಮತ್ತು ಅಗಲ ಹೆಚ್ಚಾಗ್ತಾ ಇರೋದ್ರಿಂದಾಗಿ ನಿಮ್ಮ ತಲೆಯಾಗ ಇರ್ಬೇಕು, ನಾನು ಒಂದೊಂದೇ ಲೈನ್ ಓದ್ತೀನಿ, ಅದೊಂದೇ ಬಾಯ್ಪಟ್ಟ ಹಾಕ್ತೀನಿ, ಅದನ್ನ 10 ಸಲ ಓದ್ತೀನಿ ಅಂತಂದ್ರೆ ನೀವು 60 ಮಾರ್ಕ್ಸ್ ತೊಗೊಂಡು ಏನು ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ. ಅದಕ್ಕೆ ಲೈಬ್ರರಿ ಒಳಗೆ ಕುತ್ಕೊಂಡು ಕೆಲವು ಜನ 10-12 ತಾಸು ಓದ್ತಿರೋ ದಿನಕ್ಕೆ 10-12 ತಾಸು ಓದಿದ ಅರ್ಥ ಅದೇನೋ ಹೇಳ್ತಾರಲ್ಲ, ಮಂಡ್ ಕೊಡ್ಲಿ ತಗೊಂಡು ಸಂಜಿತನ ಗಿಡ ಕಡಿಯೋ ಬದಲು ಕೊಡ್ಲಿಯನ್ನ ಶಾರ್ಪ್ ಮಾಡ್ಕೊಂಡು ಮಧ್ಯಾಹ್ನ ಗಿಡ ಕಡಿದು ಮಧ್ಯಾಹ್ನ ನಂತರ ಆರಾಮಾಗಿರ್ಬೋದು. ಮೊದಲು ನಿಮ್ಮ ಮೈಂಡ್ ಅನ್ನ ಶಾರ್ಪ್ ಮಾಡ್ಕೊಡ್ರಿ, ಏನು ಓದ್ಬೇಕು ಏನು ಓದ್ಬಾರ್ದು, ಯಾವ ರೀತಿ ಓದ್ಬೇಕಂತ ತಿಳ್ಕೊಡ್ರಿ. ಸುಮ್ಮನೆ ಯಾರೋ ಹೇಳ್ತಾರಂತ ನಾನೇ ಹೇಳ್ತೇನೆ ಅಂತ ನಂಬಕ್ ಹೋಗ್ಬೇಡ್ರಿ. ನೀವು ಮೊದಲು ವಿಚಾರ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಒಂದ್ ಕಡೆ ಬುದ್ಧ ಹೇಳ್ತಾನೆ, ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ, ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾಗುವುದಾದ್ರೆ ಸ್ವೀಕರಿಸು, ಇಲ್ಲದಿದ್ದರೆ ಧಿಕ್ಕರಿಸು ಅಂತ ಬುದ್ಧ ಹೇಳ್ತಾನೆ ಒಂದ್ ಕಡೆಗೆ. ಅದಕ್ಕೆ ಯಾರು ನಾನು ಹೇಳಿದ್ದನ್ನು ಬ್ಲೈಂಡ್ ಆಗಿ ನಂಬೇಡ್ರಿ, ಇನ್ಯಾರು ಹೇಳಿದ್ರು ಬ್ಲೈಂಡ್ ಆಗಿ ನಂಬೇಡ್ರಿ. ಕ್ವಶನ್ ಪೇಪರ್ ಗಳನ್ನ ನೋಡ್ರಿ, 2015ಕ್ಕಿಂತ ಮುಂಚಿನ ಕ್ವಶನ್ ಪೇಪರ್ ನೋಡ್ರಿ, 2015 ನಂತರ ಕ್ವಶನ್ ಪೇಪರ್ಸ್ ನೋಡ್ರಿ. ಕ್ವಶನ್ ನೋಡಕ್ ಒಂದೇ ಲೈನ್ ಇರ್ತದ, ಆದ್ರೆ ಆ ಕ್ವಶನ್ ಉತ್ತರ ಏನ್ ಮಾಡಿರ್ತಾರ ಅಲ್ಲೇ ಸುತ್ತಿರು ಮೂರು ಮಾಡಿ ಕೊಟ್ಟಿರ್ತಾರೆ. 60 ನಿಮ್ಗೆ ಅನಿಸ್ತದ 60 ಕ್ವಶನ್ ಸರಿ ಉತ್ತರ ಬರೆದ್ರೆ ಕ್ವಶನ್ ಪೇಪರ್ ಭಾರಿ ಈಜಿ ಇದ್ರೆ ಮತ್ತೆ ಯಾಕೆ ನೌಕರಿ ಇರ್ಲಿಲ್ಲಪ್ಪ, ನೀನು 3-4 ವರ್ಷ ಕೂತ್ಕೊಂಡ್ರೆ ಯಾಕೆ ನೌಕರಿ ಹತ್ತಲಿಲ್ಲ ನಿನಗೆ ಅಂತ ಒಂದೇನು ಕ್ವಶನ್ ಮಾಡ್ಕೊಂಡಿರ? ಯಾರು ಕ್ವಶನ್ ಮಾಡ್ಕೊಳ್ಳಲ್ಲ. ಅದಕ್ಕೆ 60 ತಗೊಳ್ಳೋದೇನು ದೊಡ್ಡ ಸಾಧನೆ ಅಲ್ಲ ಸರ. 60 ಮಾರ್ಕ್ಸ್ ತಗೊಳ್ಳೋಸ್ ನಿಮ್ಮನ್ನು ಪ್ರಿಪೇರ್ ಮಾಡಿಸೋದು ನಮ್ಮದೇನು ದೊಡ್ಡ ಸಾಧನೆ ಅಲ್ಲ ಅದು. ಓಕೆ, 80, 85, 90 ತಗೊಳ್ಳೋಷ್ಟು ಮಟ್ಟಿಗೆ ನೀವು ರೆಡಿ ಮಾಡಿಸಿದ್ರೆ ಅದು ಭಾಳ ಇಂಪಾರ್ಟೆಂಟ್. ಅದು ಮೇಲಿಂದ 20-25 ಮಾರ್ಕ್ಸ್